ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಫಲದ ಬಗ್ಗೆ ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮ ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗುರುವೇ ನಮಃ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಈಗಾಗಲೇ ಬುಧ ಗ್ರಹ ಮೀನ ರಾಶಿಯಿಂದ ಮೇಷರಾಶಿಗೆ ಸಂಚಾರವನ್ನು ಕೂಡ ಆರಂಭ ಮಾಡ್ತಾ ಇರುವಂಥದ್ದು ಏಪ್ರಿಲ್ ಅಂತ್ಯದಲ್ಲಿ, ಅಂದರೆ ಇವತ್ತು ಮೇ 15ರವರೆಗೂ ಕೂಡ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಹೀಗಾಗಿ ಈ ವಿಚಾರದ ಬಗ್ಗೆ ಗುರುಗಳು ಒಂದಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳೇ, ಬುಧ ಗ್ರಹ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರವನ್ನು ಆರಂಭ ಮಾಡ್ತಾ ಇರುವಂಥದ್ದು ಏಪ್ರಿಲ್ ಅಂತ್ಯದಿಂದ. ಪ್ರತಿಯೊಂದು ಗ್ರಹನೂ ನಮ್ಮ ನಭೋಮಂಡಲದಲ್ಲಿ ಸೂರ್ಯನ ಸುತ್ತಾ ಇದೆ. ಆ ಸುತ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಋಷಿಮುನಿಗಳು 12 ರಾಶಿಗಳನ್ನು ಮಾಡಿದ್ದಾರೆ. ಒಂದೊಂದು ಗುಂಪು ರಾಶಿಗಳಂದರೆ ಒಂದೊಂದು ಗುಂಪು. ಒಂದು ಗ್ರಹ ಇನ್ನೊಂದು ಗ್ರಹ ಸಂಚಾರವನ್ನು ಎಲ್ಲೆಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ ರಾಶಿಗಳನ್ನು ಮಾಡಿದ್ದಾರೆ. ರಾಶಿಗಳಲ್ಲಿ ಒಂದು ಶಕ್ತಿ ಇರುತ್ತೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿ ಆದಾಗ ಬೇರೆ ಶಕ್ತಿ ಪರಿವರ್ತನೆ. ಸೊ ಗೋಚಾರ ಅಂದರೆ ಗ್ರಹಗಳ ಚಾರದಲ್ಲಿ ಶಕ್ತಿ ಪರಿವರ್ತನೆ ಅನ್ನೋದೇ ಈ ವಿಚಾರ. ಅನೇಕ ಜನಕ್ಕೆ ಈ ಗೋಚಾರದಿಂದ ನೋಡಿ, ಏನಕ್ಕೆ ನಾನು ಗೋಚಾರ ಹೇಳ್ತೀನಿ, ಯಾವಾಗಲೂ ರಾಶಿ ಭವಿಷ್ಯ ಸುಳ್ಳು ಅಂತ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ರಾಶಿ ಭವಿಷ್ಯ ಚಂದ್ರನ ಮೇಲೆ ನಿಂತಿರೋದು. ಆದರೆ ಚಂದ್ರ 2 ದಿವಸಕ್ಕೊಂದ್ಸತಿ ಹೋಗ್ತಾನೆ. ದಿನಾ ರಾಶಿ ಭವಿಷ್ಯ ಹೇಳೋದು ಸುಳ್ಳು. ಚಂದ್ರ ಒಂದೇ ನಮಗೆ ಎಲ್ಲವನ್ನೂ ಕೊಡೋದಿದ್ದರೆ ಈ ರಾಶಿ ಭವಿಷ್ಯ ಹೇಳ್ತಕ್ಕಂಥವ್ರು ಲಾಯಕ್ಕೇ ಇಲ್ಲ ಜ್ಯೋತಿಷ್ಯ ಹೇಳೋಕ್ಕೆ. ಅದೊಂದು ರೀತಿ ಈ ಒಂದು ಕೆಟ್ಟದ್ದು ಮಾಡಬಾರ್ದು ಅಂತಿರುತ್ತಲ್ಲ, ಕೆಟ್ಟದ್ದು ಮಾಡ್ತಾ ಇರ್ತಕ್ಕಂಥದ್ದೇ ಈ ಜ್ಯೋತಿಷ್ಯ. ಯಾವ ಆಧಾರದ ಮೇಲೆ ನೀವು ರಾಶಿ ಭವಿಷ್ಯ ಹೇಳ್ತೀರಾ, ಸ್ವಲ್ಪ ಜನಗಳಿಗೆ ತಿಳಿ ಹೇಳಿ. ಪ್ರತಿನಿತ್ಯ ಲಗ್ನದ ಆಧಾರದ ಮೇಲೆ ಯಾಕೆ ನೀವು ತಗೊಳ್ಳಲ್ಲ, ಅದನ್ನು ನೋಡ್ಕೊಳ್ಳಿ. ಅದೆಲ್ಲ ಬರೀ ಸುಳ್ಳು. ಸುಮ್ಮನೆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡಿ ಯೂಟ್ಯೂಬಲ್ಲಿ ಈ ರಾಶಿಯವ್ರಿಗೆ ಇಷ್ಟಿದೆ ಅಂತ ಹೇಳಿ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿ ಒಂದಷ್ಟು ಕನ್ಸಲ್ಟೇಷನ್ ಬರಲಿ ಅನ್ನೋ ಒಂದು ಹುನ್ನಾರ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ರಾಶಿ ಭವಿಷ್ಯ ದಿನ ನೋಡ್ಕೊಂಡು ಏನ್ರಿ ಮಾಡ್ತೀರಿ ನೀವು? ಅದಕ್ಕೆ ರಾಶಿ ಭವಿಷ್ಯ ಯಾರೂ ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಕ್ರೇಜ್ ಅಷ್ಟೇ. ಅದು ಕ್ರೇಜ್ ಅಂತ ಕರೀತಾರೆ. ಯಾವುದೋ ಈ 4 ರಾಶಿ ಈ ಸಂಚಾರ ಆಗ್ತಾಯಿದೆ, ಆ ಸಂಚಾರ ಆಗ್ತಾಯಿದೆ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಬುಧಗ್ರಹ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ, ಜಲರಾಶಿಯಿಂದ ಅಗ್ನಿರಾಶಿ. ಈ ಅಗ್ನಿ ರಾಶಿಲಿ ಬುಧ ಒಬ್ರೊಬ್ರಿಗೂ ಒಂದೊಂದು ರೀತಿಯ ವಿವಿಧವಾಗಿರ್ತಕ್ಕಂಥ ಒಂದು ಒಳಿತು ಮತ್ತು ಕೆಡುಕನ್ನು ಮಾಡ್ತಕ್ಕಂಥದ್ದು. ಗೋಚಾರ ಭಾಳ ಇಂಪಾರ್ಟೆಂಟು. ಎನರ್ಜೀಸ್ ಬದಲಾಗುತ್ತೆ. ಸೊ ಮೇಷ ಲಗ್ನದವ್ರಿಗೆ ತಗೋಣ. ಮೇಷ ಲಗ್ನದವ್ರಿಗೆ ಲಗ್ನದಲ್ಲೇ ಬಂದಿರತಕ್ಕಂಥದ್ದು ಸ್ವಲ್ಪ ಹೆಚ್ಚಿನ ಒಂದು ಎಫರ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಬೇಕು. ಮೇಷ ಲಗ್ನದವ್ರಿಗೆ ನಾನು ಲಗ್ನಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ. ಯಾರಿಗಾರು ಲಗ್ನ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ತಿಳ್ಕೊಂಡಾಗ ಖಂಡಿತ ಹೆಲ್ಪ್ ಆಗುತ್ತೆ. ಎರಡನೇ ವಿಚಾರ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ಪಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಸಮಸ್ಯೆ ಇರತಕ್ಕಂಥದ್ದು. ಕೊನೆಗೆ ಒಂದು ಪಾಯಿಂಟ್ ಹೇಳ್ತಾ ಇರ್ತೀನಿ ಯಾವಾಗಲೂ, ದಶಾಭುಕ್ತಿಗಳು ಬುಧ ಇದ್ದರೆ ಮಾತ್ರನೇ ಇದು ಎಫೆಕ್ಟು, ಇಲ್ಲದರೂ ಎಫೆಕ್ಟ್ ಇಲ್ಲ. ಎಲ್ಲರಿಗೂ ಎಫೆಕ್ಟ್ ಆಗಲ್ಲ ಇದು. ನಾನು ಹೇಳಿರೋ ಎಲ್ಲ ಮೇಷಲಗ್ನದವ್ರಿಗೆ ಎಲ್ಲರಿಗೂ ಆಗ್ಬಿಡುತ್ತಾ? ಚಾನ್ಸೇ ಇಲ್ಲ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 15 ಡೇಸ್ ಸ್ವಲ್ಪ ಟೈಟ್ ಸಿಚುವೇಶನ್, ಟೈಟ್.
ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನಕ್ಕೆ ಸ್ವಲ್ಪ ಓವರಾಲ್ ಲಾಸ್ ಬುಧನಿಂದ. ಬುಧ ದಶಾ ಬುಧ ಭುಕ್ತಿ ನಡೀತಾ ಇದ್ದರೆ ನಿಮಗೆ, ಅಥವಾ ಬುಧ ಅಂತರ್ಭುಕ್ತಿ ನಡೀತಾ ಇದ್ದರೆ ಮಾತ್ರ ಇದನ್ನು ತಗೊಳ್ಳಿ. ಎಲ್ಲ ವೃಷಭ ಲಗ್ನದವ್ರಿಗೂ ಅಲ್ಲ. 12ನೇ ಮನೆಯಲ್ಲಿ ಬಂದಿರತಕ್ಕಂಥ ಬುಧ ವ್ಯಯವನ್ನು ಮಾಡ್ತಾನೆ, ಖರ್ಚನ್ನು ಮಾಡಿಸ್ತಾನೆ, ಆದರೆ ಆರೋಗ್ಯ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿರ್ತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸವನ್ನು ಬಿಡ್ತಕ್ಕಂಥ ಒಂದು ಸಾಧ್ಯತೆ. ಆದರೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು. ಬುಧ ದಶೆ ಇರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಬುಧ ದಶೆ ವೆರಿ ಇಂಪಾರ್ಟೆಂಟ್. ಹಾಗೆ ಅದರ ಜೊತೆಗೆ ವಿವಾಹ ಜೀವನದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗ್ತಕ್ಕಂಥದ್ದು ಮಾತಿನಿಂದ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಖರ್ಚು ಹೆಚ್ಚು. ವೃಷಭ ಲಗ್ನದವ್ರಿಗೆ ಬುಧನಿಂದ ಬುಧ ದಶಾ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ದರೆ ಸ್ವಲ್ಪ ಹುಷಾರಾಗಿ, ಖರ್ಚಲ್ಲಿ ಹುಷಾರಾಗಿರಬೇಕು. ಮಿಥುನ ಲಗ್ನ ನೋಡೋಣ. ಮಿಥುನ ಲಗ್ನದವ್ರಿಗೆ ಬುಧ ದಶಾ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ದರೆ ನಿಮ್ಮ ಜಾತಕದಲ್ಲಿ, ಅದಕ್ಕೆ ನೋಡ್ಕೋಬೇಕು. ಸುಮ್ಮನೆ ಟಿ ವಿಲಿ ಬಂದಿರತಕ್ಕಂಥ ಎಲ್ಲ ರಾಶಿ ಭವಿಷ್ಯ ನೋಡಿಕೊಂಡ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಜನ ಇರ್ತಾರೆ. ಅದರಲ್ಲಿ ಲಕ್ಷ ಜನ ಇರ್ತಾರೆ, ಕೋಟಿ ಜನ ಇರ್ತಾರೆ. ಸುಮ್ಮನೆ ನಿಮಗೆ ಎಲ್ಲೋ ತಲೆಕೆಟ್ಟಿರುತ್ತಷ್ಟೆ. ಜನಗಳಿಗೆ ತಲೆಕೆಟ್ಟವ್ರು ಮಾತ್ರ ರಾಶಿ ಭವಿಷ್ಯ ನೋಡೋದು. ದಿನ ಬದಲಾಗಕ್ಕಲ್ಲಿ ಏನಿಲ್ಲ. ನಿಮ್ಮ ದಿನ ಬದಲಾಗಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಎಲ್ಲಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿಲಿ ಬದಲಾವಣೆ ಆಗ್ತಾ ಇರುತ್ತೆ. ಆ ಸೂಕ್ಷ್ಮ ಭುಕ್ತಿ ಪ್ರತಿ 3 ದಿವಸ 4 ದಿವಸ ತೊಗೊಂಡು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ 3-4 ದಿವಸ ಒಂಥರ ಇರುತ್ತೆ, ಮತ್ತೆ 3-4 ದಿವಸ ಒಂಥರ ಇರುತ್ತೆ, ಮತ್ತೆ 3-4 ದಿವಸ ಒಂದೇ ಇರುತ್ತೆ. ಸೊ 3 to 4 ಡೇಸು ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಏರುಪೇರು ಬರ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಈ ಮಿಥುನ ಲಗ್ನದವ್ರಿಗೆ ಲಾಭ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಈ ಒಂದು ಮಿಥುನ ಲಗ್ನದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ, ಅಂದರೆ ಇಂಟ್ರೆಸ್ಟ್ ಕಮ್ಮಿ ಕೆಲಸ ಮಾಡೋಕ್ಕೆ, ಬಟ್ ಆದರೆ ಲಾಭಾಂಶ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ. ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಬೇರೆ ಏನು ಮೇಜರ್ ಇಲ್ಲ. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ ಮಿಥುನ ಲಗ್ನದವ್ರಿಗೆ. ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ಬಂದರೆ ಮಾತ್ರ ಇದು ಎಫೆಕ್ಟು. ಹಾಗೆ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಈ ಕರ್ಕಾಟಕ ಲಗ್ನದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಟೈಮು. ಏನಾದ್ರು ನಿಮಗೆ ಪ್ರಮೋಷನ್ ನೋಡ್ತಾ ಇದ್ದರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ಬಂದು ಏನಾದರೂ ಸ್ವಲ್ಪ ನಿಮಗೆ ಯಶಸ್ಸನ್ನು ಕೊಡ್ತಾ ಇದೆ ಅಂದರೆ ನಿಮಗೆ ಅಲ್ಲಿ ಪ್ರಮೋಷನ್ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಹಳ ಅದ್ಭುತ. ಹಾಗೆ ಅದ್ರ ಜೊತೆಗೆ ಟ್ರಾನ್ಸ್ಫರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಪ್ರಮೋಷನ್ ವಿತ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ. ಕರ್ಕಾಟಕ ಲಗ್ನದವ್ರಿಗೆ ದಶಾಭುಕ್ತಿಯಲ್ಲಿ ಬುಧ ಬಂದಿರೋರು ಮಾತ್ರ ನೋಡಬೇಕು. ಎಲ್ಲ ಕರ್ಕಾಟಕ ಲಗ್ನದವ್ರು ನಾನು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಬರ್ತಾ ಇದೆಯಾ ಅಂತಂದರೆ ಬರಲ್ಲ. ನಿಮಗೆ ಬೇರೆ ಗ್ರಹ ಏನಾದರೂ ನೋಡಿಕೊಂಡು ಆ ಗ್ರಹ ಏನಾದರೂ ನಿಮಗೆ ಅನುಕೂಲಕರವಾಗಿದೆಯಾ ನೋಡಬೇಕು. ಹೇಗೆ ಈ ಗ್ರಹ ಒಂದೊಂದನ್ನು ಕೂಡ ಭಾಳ ಡಿಫ್ರೆಂಟು. ಈಗ ನಾವೊಂದು 10 ಜನ ಕೂತಿದ್ದೀವಿ ಅಂದರೆ 10 ಜನರ ಲಗ್ನ ಬೇರೆ, 10 ಜನರ ದಶಾಭುಕ್ತಿ ಅಂತರ್ಭುಕ್ತಿ ಬೇರೆ, ಆ ದಶಾಭುಕ್ತಿ ಅಂತರ್ಭುಕ್ತಿಗಳು ಕೂತಿರ್ತಕ್ಕಂಥ ಸ್ಥಾನಗಳು ಬೇರೆ, ಅವ್ರು ನಡೀತಾ ಇರ್ತಕ್ಕಂಥ ದಶದ ಗ್ರಹ ಅವ್ರಿಗೆ ಬೇರೆ ಇರುತ್ತೆ, ಇವ್ರಿಗೆ ಬೇರೆ ಇರುತ್ತೆ, ಬೇರೆ ಬೇರೆ ಕಡೆ ಕೂತಿರುತ್ತೆ. ಆದರೆ ನಾವೆಲ್ಲ ಒಂದೇ ಕಡೆ ಕೂತಿರ್ತೀವಿ. ಆದರೆ ವ್ಯವಹಾರದಲ್ಲಿ ಕೆಲಸದಲ್ಲಿ ಬದಲಾವಣೆಗಳು ಬೇರೆ ಬೇರೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಕರ್ಕಾಟಕ ಲಗ್ನದವ್ರಿಗೆ ಒಂದು ರೀತಿ ಈಗೋ ಅಂತ ಕರಿತೀವಿ, ಅಹಂ ಘರ್ಷಣೆ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಒಂದು ಟ್ರಾವೆಲ್ ತೋರಿಸ್ತಾ ಇದೆ. ಬುಧನಿಂದ ಒಂದು ಪ್ರಯಾಣ, ದೂರದ ಪ್ರಯಾಣ ಅಂತ ಬರ್ತಕ್ಕಂಥ ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಅಂತ ಹೇಳಿದ್ದೀನಿ, ಅಭಿವೃದ್ಧಿ, ಬಟ್ ಖರ್ಚು ಜಾಸ್ತಿ ಅಂತ ಬರ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೊಸ ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ನೆಕ್ಸ್ಟು ಸಿಂಹಲಗ್ನಕ್ಕೆ ಹೋಗೋಣ. ಸಿಂಹಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬುಧ ದಶ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಇದ್ದರೆ ಮಾತ್ರನೇ ಇದನ್ನು ನೋಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ನೋಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಸಿಂಹ ಲಗ್ನದವ್ರಿಗೆ
ಬದಲಾವಣೆ ತೋರಿಸ್ತಾ ಇದೆ. ಕೆಲಸದಲ್ಲಿ ಬದಲಾವಣೆ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಏನೋ ಒಂದು ಚೇಂಜ್ ತೋರಿಸ್ತಾ ಇದೆ. ಈ ಸಣ್ಣ ಪುಟ್ಟ ಚೇಂಜು ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ಬಂದಿರಬೇಕು. ಆರೋಗ್ಯ ತುಂಬ ಚೆನ್ನಾಗಿದೆ. ಹಾಗೆ ವೈವಾಹಿಕ ಜೀವನ, ವಿವಾಹದಲ್ಲಿ ಇರ್ತಕ್ಕಂಥದ್ದು ಭಾಳ ಅದ್ಭುತವಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿದೆ. ಆದರೆ ಸ್ವಲ್ಪ ಸೋಂಬೇರಿತನ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕಂಡುಬರ್ತಾ ಇದೆ. ಸೊ ಬೇರೆ ಎಲ್ಲವೂ ಕೂಡ ಉತ್ತಮವಾಗಿದೆ ಸಿಂಹ ಲಗ್ನದವ್ರಿಗೆ. ಹಾಗೆ ಮುಂದೆ ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ, ಸ್ವಲ್ಪ ಮಾನಸಿಕ ಖಿನ್ನತೆ, ಮಾನಸಿಕವಾಗಿ ಆಗದೇ ಇರ್ತಕ್ಕಂಥದ್ದು, ಹಠದ ಸ್ವಭಾವ, ಕಿರ್ಚಾಡೋದು, ರೇಗಾಡ್ತಕ್ಕಂಥ ಸ್ವಭಾವ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ಬಂದಾಗ ಗೋಚಾರ ಫಲದಿಂದ ಈ ಥರ ಆಗ್ತಕ್ಕಂಥದ್ದು. ಸೊ ಇದು ಸ್ವಲ್ಪ ಯೋಗವನ್ನು ಮಾಡಬೇಕು ಅಂತ ಹೇಳುತ್ತೆ. ಜ್ಯೋತಿಷ್ಯವನ್ನು ಕಲಿತಕ್ಕಂಥ ಒಂದು ಅವಕಾಶ, ಮಂತ್ರಗಳನ್ನು ಕಲಿತಕ್ಕಂಥ ಒಂದು ಅವಕಾಶ, ಇವೆಲ್ಲವೂ ಕೂಡ ಈ ಒಂದು ಗೋಚಾರ ಫಲದಿಂದ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು, ಸಹ ಪಾಠಿಗಳಿಂದ, ಸಹ ಉದ್ಯೋಗಿಗಳಿಂದ, ಬಾಸ್ಗಳಿಂದ ಕಿರಿಕಿರಿ ಜಾಸ್ತಿಯಾಗಿ ಕೆಲಸದಲ್ಲಿ ಒತ್ತಡ ಬಿಡ್ತಕ್ಕಂಥ ಸಾಧ್ಯತೆ ಬಹಳಷ್ಟು ತೋರಿಸ್ತಾ ಇದೆ ಕನ್ಯಾ ಲಗ್ನದವ್ರಿಗೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೋಸ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಭಾಳಷ್ಟು ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿರ್ತಕ್ಕಂಥವ್ರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಅಥವಾ ಡಾಕ್ಟರ್ ವಿಸಿಟ್ ಭಾಳ ಹೆಚ್ಚಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಗಲಾಟೆಗಳು, ಸಮಸ್ಯೆಗಳು, ಸ್ವಲ್ಪ ರೀತಿಯ ಮನಸ್ತಾಪಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಇಷ್ಟು ಕನ್ಯಾ ಲಗ್ನ. ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿಚಾರದಲ್ಲಿ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ಬಂದಿದೆ. ವಿವಾಹ ನೋಡ್ತಾ ಇರ್ತಕ್ಕಂಥವ್ರಿಗೆ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿಲಿ ಹೆಚ್ಚಿನ ಏನಂತಾರೆ ಸಂಬಂಧಗಳು ಬರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ. ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಅದರ ಜೊತೆಗೆ ಖರ್ಚಂತೂ ಇದೆ, ಆದರೂ ಕೂಡ ಇದೂ ಕೂಡ ಒಳ್ಳೆಯದಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂದರೆ ಈ ವಿವಾಹದಲ್ಲಿ ಸ್ವಲ್ಪ ಬೇಗ ಶಾರ್ಟ್ ಟರ್ಮಲ್ಲಿ ಸೆಟ್ ಆಗಿಬಿಡುತ್ತೆ, ಸ್ಪೀಡಾಗಿ. ಕೆಲವು ಎಷ್ಟೋ ವರ್ಷಗಳು ತೊಗೊಳುತ್ತೆ, ತಿಂಗಳುಗಳು ತೊಗೊಳುತ್ತೆ. ಈ ಕಾಂಬಿನೇಷನ್ ಸ್ವಲ್ಪ ಸ್ಪೀಡಾಗಿ ಬಂದ್ಬಿಡುತ್ತೆ. ಸೊ ಆರೋಗ್ಯದಲ್ಲಿ ಉತ್ತಮವಾಗಿದೆ, ಹಣಕಾಸು ವಿಚಾರದಲ್ಲಿ ಬರುತ್ತೆ, ಬಟ್ ಖರ್ಚಾಗೋದು ಕೂಡ ತೋರಿಸುತ್ತೆ ತುಲಾ ಲಗ್ನ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸೂಪರ್ ಆಗಿದೆ, ಎಕ್ಸಲೆಂಟ್. ಹಣಕಾಸು ವಿಚಾರದಲ್ಲಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹೊಸ ಸಂಬಂಧ ಬಂದರೆ ಮುರಿದು ಬೀಳ್ತಕ್ಕಂಥದ್ದು, ಸ್ವಲ್ಪ ಗಲಾಟೆಯಿಂದ ಕೂಡಿರ್ತಕ್ಕಂಥದ್ದು, ಮಾತಿನಲ್ಲಿ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಇರಿಟೇಷನ್ ಆಗ್ತಕ್ಕಂಥದ್ದು ವಿವಾಹದಲ್ಲೂ ಕೂಡ ತೋರಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸ್ವಲ್ಪ ಲಾಭಾಂಶ ಅಥವಾ ದುಡ್ಡು ಬರ್ತಕ್ಕಂಥದ್ದು, ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದು ವ್ಯವಹಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಏನಾದ್ರು ವ್ಯವಹಾರ ನಡೀತಾ ಇದ್ದರೆ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದರೆ ಇಲ್ಲಿ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ತಕ್ಕಂಥದ್ದು, ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ತೋರಿಸ್ತಾ ಇದೆ. ಹಾಗೆ ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆಯಿಂದ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹಿನ್ನಡೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ, ಹಿನ್ನಡೆ, ಒಂದು ರೀತಿಯ ಚೇಂಜ್ ಆಗಬೇಕು, ಸಾಕಾಯಿತು, ಬೋರ್ಡಮ್ ಅಂತ ಕರೀತಾರೆ, ಸಾಕಾಯಿತು ಒಂದೇ ಥರ ಕೆಲಸ ಮಾಡಿ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಬರ್ತಕ್ಕಂಥದ್ದು. ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದರೆ ಮಾತ್ರ ಇವೆಲ್ಲ ಆಗೋದು. ವ್ಯಾಪಾರಸ್ಥರಿಗೆ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು, ದುಡ್ಡು ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ
ಈ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಪ್ರೇಮ ವಿವಾಹ ಆಗ್ತಕ್ಕಂಥದ್ದು ಅಥವಾ ಪ್ರೇಮ ವಿವಾಹದ ಬಗ್ಗೆ ಮನೆಯಲ್ಲಿ ಮಾತುಕತೆ ಆಗ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು, ಗೊತ್ತಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬರಲೇಬೇಕು. ಆರೋಗ್ಯ ಉತ್ತಮವಾಗಿದೆ, ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ಓದಬೇಕು ಅನ್ನೋ ಆಸಕ್ತಿ ಬರ್ತಕ್ಕಂಥದ್ದು ಹೆಚ್ಚಾಗಿದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು ಕೆಲಸದಲ್ಲಿ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣ ಫಲ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಏನೋ ಒಂದು ರೀತಿಯ ಈ ಒಂದು ಪ್ರೀತಿ ಇರ್ತಕ್ಕಂಥದ್ದು ಅಥವಾ ಆಸೆ ಇರ್ತಕ್ಕಂಥದ್ದು ಪಾರ್ಟ್ನರ್ ಮೇಲೆ ಎಲ್ಲೋ ಒಂದು ಕಡೆ ಡೌನ್ ಆಗಿ ಸ್ವಲ್ಪ ಬೇಜಾರಾಗ್ತಕ್ಕಂಥದ್ದು, ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹೊಸ ಮನೆ ಖರೀದಿ ಅಥವಾ ಹೊಸ ಭೂಮಿ ಖರೀದಿಗೆ ಭಾಳಷ್ಟು ಸಹಾಯ ಆಗ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಇಷ್ಟು ಮಕರ ಲಗ್ನ. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಭಾಳಷ್ಟು ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ ವಹಿಸಿ ಕೆಲಸದಲ್ಲೂ ಟೆನ್ಷನ್ನು, ಹಣಕಾಸನ್ನು ಬರೋದಿಲ್ಲ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಜಾಸ್ತಿ, ದುಡ್ಡು ಸರಿಯಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇಲ್ಲ. ವಿವಾಹದಲ್ಲಿ ಮಾತುಕತೆ ಆಗಿ ಸ್ವಲ್ಪ ಅಲ್ಲೇ ನಿಂತ್ಕೊಳ್ತಕ್ಕಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮುಂದೆ ಹೋಗದೇ ಇರತಕ್ಕಂಥದ್ದು. ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿಲಿದ್ದವ್ರಿಗೆ ಈ ಒಂದು ಕುಂಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ರೀತಿಯಾಗಿರ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಟೈಟ್ ಆಗುತ್ತೆ. ಕೊಟ್ಟಿರ್ತಕ್ಕಂಥ ಹಣ ಬಾರದೇ ಇರತಕ್ಕಂಥದ್ದು, ಇರಿಟೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಮೇಜರ್ ಏನೂ ಇಲ್ಲ. ಇನ್ನು ಕೊನೆಯದಾಗಿ ಮೀನಲಗ್ನಕ್ಕೆ ಬರೋಣ. ಮೀನಲಗ್ನದ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಹಣಕಾಸು ವಿಚಾರದಲ್ಲಿ ಬರ್ತಕ್ಕಂಥದ್ದು, ಯಾವುದೋ ಮೂಲದಲ್ಲಿ ದುಡ್ಡು ಬಂದುಬಿಡ್ತಕ್ಕಂಥದ್ದು. ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇರಬೇಕು. ಅವ್ರಿಗೆ ಮಾತ್ರನೇ, ಎಲ್ಲ ಮೀನಲಗ್ನದವ್ರಿಗೂ ಇದು ಅಪ್ಲೈ ಆಗಲ್ಲ. ನಿಮಗೆ ಬೇರೆ ಗ್ರಹ ನೋಡಿ ಬೇರೆ ಹೇಳಬೇಕು. ಮೀನಲಗ್ನದಲ್ಲಿ 9 ಗ್ರಹನೂ ನೋಡಬೇಕು, 9 ಗ್ರಹನೂ ಎಲ್ಲಿದೆ ಅಂತ ನೋಡಬೇಕು. ಅವ್ರವ್ರ ದಶಾಭುಕ್ತಿ ಅಂತರ್ಭುಕ್ತಿಲಿ ನೋಡಿ ಆಮೇಲೆ ನಿರ್ಣಯ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿರೋರಿಗೆ ಎಲ್ಲ ಮೀನಲಗ್ನದವ್ರಿಗೆ ಅಪ್ಲೈ ಆಗುತ್ತೆ ಆ ಥರ ಇಲ್ಲ. ಜ್ಯೋತಿಷ್ಯನ ಫೈನ್ ಟ್ಯೂನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಜ್ಯೋತಿಷ್ಯನ ನಂಬಬೇಕು. ನೀವೆಲ್ಲ ಜ್ಯೋತಿಷ್ಯ ನಂಬಿ ಕಲಿತಾಗ ಮಾತ್ರ ನಂಬಿಕೆ ಹೆಚ್ಚಾಗುತ್ತೆ, ನೋಡಿದಾಗ ನಂಬಿಕೆ ಬರೋದಿಲ್ಲ. ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಅಂತ ಹೇಳಿದೆ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವಿವಾಹದಲ್ಲಿ ಹೊಸ ಸಂಬಂಧ ಬಂದು ಹೊಸ ಫ್ಯಾಮಿಲಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಊಟದ ವ್ಯತ್ಯಾಸದಿಂದ ಸಮಸ್ಯೆ ತೋರಿಸ್ತದೆ ಬಿಟ್ಟು ನ್ಯಾಚುರಲ್ ಆಗಿ ಏನೂ ಸಮಸ್ಯೆ ಇಲ್ಲ. ಇನ್ನು ಎಲ್ಲ ವಿಚಾರದಲ್ಲೂ ಮೀನಲಗ್ನದವ್ರಿಗೆ ಹಣಕಾಸು ಎಲ್ಲ ವಿಚಾರದಲ್ಲೂ ಉತ್ತಮವಾಗಿದೆ. ಇಷ್ಟು ಬುಧ ಗ್ರಹ ಮೀನರಾಶಿ ಬಿಟ್ಟು ಮೇಷರಾಶಿಗೆ ಪ್ರವೇಶ ಆಗಿ 12 ಲಗ್ನಗಳ ಈ ಒಂದು ಗೋಚಾರ ಫಲ ನಿಮ್ಮಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿ ಬುಧ ಇದ್ದರೆ ಮಾತ್ರನೇ ಇದು ಎಫೆಕ್ಟ್ ಆಗುತ್ತೆ, ಇಲ್ಲ ಅಂದರೆ ಇದು ಎಫೆಕ್ಟ್ ಆಗೋದಿಲ್ಲ. ಇಷ್ಟು ನಮ್ಮ ಕಡೆಯಿಂದ ವಿಚಾರ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ನೀವು ಕೂಡ ರಿಜಿಸ್ಟರ್ ಆಗಿ ಜೂನ್ 8ನೇ ತಾರೀಕಿನಿಂದ 113ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಅದಕ್ಕೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಕೇವಲ 15 ದಿನಗಳಲ್ಲಿ ಕೇವಲ 7,999 ರೂಪಾಯಿ ಅತಿ ಕಡಿಮೆ ದರದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ನಿಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಲಿಸ್ಕೊಡಲಾಗುತ್ತೆ, ಎಷ್ಟು ಇದಕ್ಕೆ ಪ್ರೈಸ್ ಇದೆ, ಇದರ ಬಗ್ಗೆ ಒಂದು ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ.
ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀಯಾಡ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬುಧ ಸಂಚಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಗುರುಗಳು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ